ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಯು ಪ್ಲಸ್ ವಾಹಿನಿಯ ಫನ್ನಿ ಜರ್ನಿ ಕಾರ್ಯಕ್ರಮವನ್ನು. ಹಿಂದಿನ ಎಪಿಸೋಡಲ್ಲಿ ಮುಕ್ಷಿತಾ ಅವಳ ಫನ್ನಿ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದು, ಛತ್ರಿಯನ್ನೆಲ್ಲ ಅವಾಂತರ ಮಾಡಿದ್ದೆ ಅಂತ. ಸೊ ಇವತ್ತಿನ ಎಪಿಸೋಡಲ್ಲೂ ಕೂಡ ನಮ್ಮ ಜೊತೆ ಒಬ್ಳು ಪುಟಾಣಿ ಎಕ್ಸ್ಪರ್ಟ್ ಇದ್ದಾಳೆ. ಸೊ ಅವಳು ಛತ್ರಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾಳೆ. ಈಗ ಪುಟಾಣಿ ಎಕ್ಸ್ಪರ್ಟ್ ಹತ್ರ ಮಾತಾಡೋಣ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪುಟಾಣಿ ದೀಕ್ಷಿತಾ. ಸೊ ದೀಕ್ಷಿತರಲ್ಲಿ ಮಾತಾಡೋಣ. ಛತ್ರಿ ಏನೆಲ್ಲ ಅವಾಂತರ ಮಾಡಿತ್ತು ಅಥವಾ ಛತ್ರಿಗೆ ಅವಳು ಏನು ಮಾಡಿದ್ಲು ಅವಳಲ್ಲೇ ಕೇಳೋಣ. ಹಾಯ್ ದೀಕ್ಷಿತಾ. ಮತ್ತೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಹೌದು, ಈ ತರ ಮಳೆ ಬಂದ್ರೆ ಜಾಸ್ತಿ ಕೋಲ್ಡ್ ಸ್ನೋ ಎಲ್ಲ ಬರ್ತದೆ ಅಂತ ಗೊತ್ತಿಲ್ಲ. ಜಾಸ್ತಿ ಕೋಲ್ಡ್. ಹೌದು. ಓಕೆ, ಈಗ ದೀಕ್ಷಿತನ ಮನೆಯಲ್ಲಿ ಏನಂತ ಕರೀತಾರೆ? ಡಾಲ್ನಿ ಅಂತ. ಏನೇನು? ಡಾಲ್ನಿ. ಡಾಲು ಡಾಲ್ನಿಯಾ? ಅಲ್ಲ, ಡಾಲ್ನಿ. ಡಾಲ್ನಿ. ಈಗ ನಾನೀಗ ಕರೀಲಿ? ನಾನೀಗ ದೀಕ್ಷಿತ ಅಂತ ಕರೀಲ? ಓಕೆ ಫೈನ್. ಈಗ ದೀಕ್ಷಿತ ಪ್ರೀವಿಯಸ್ ಎಪಿಸೋಡಲ್ಲಿ ನಮ್ಮ ಚಿನ್ನು ಅಂದರೆ ಮುಕ್ಷಿತಾ ಸಖತ್ತಾಗಿ ಹೇಳಿದ್ದು, ಅಮ್ಮನ ಕೈಯಿಂದ ಸರಿ ಎಲ್ಲ ಬೈದಿದ್ರು ಅಂತ. ಓಕೆ, ಈಗ ಛತ್ರಿ ಬಗ್ಗೆ ಮಾತಾಡೋದಾದ್ರೆ ದೀಕ್ಷಿತನ ಲೈಫಲ್ಲಿ ಏನೆಲ್ಲ ಮಾಡಿತು ಛತ್ರಿ? ಛತ್ರಿ ಅಂತೂ ಲೈಫಲ್ಲಿ ಜಾಸ್ತಿ ಇರುತ್ತೆ. ಛತ್ರಿಯಿಂದನೇ ಜಾಸ್ತಿ ಕಂಪ್ಲೇಂಟ್, ಇದೆಲ್ಲ ಕಾಮಿಡಿ ಸೀರಿಯಲ್ಸ್ ಎಲ್ಲ ಇರುತ್ತೆ. ಕಾಮಿಡಿ ಸೀರಿಯಲ್ಸ್ ಫಿಲ್ಮೇ ಮಾಡ್ಬೋದು. ಹೌದು. ಅಪ್ಪ, ಓಕೆ, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಸರಿ, ಈಗ ನಾನು ಸ್ಟೋರಿ ಹೇಳ್ತೇನೆ. ಈಗ ನಾವು ಬೇಸಿಗೆ ಕಾಲದಲ್ಲಿ ಛತ್ರಿಯನ್ನ ಯೂಸ್ ಮಾಡ್ತೀವಿ. ಬೇಸಿಗೆ ಕಾಲದಲ್ಲಿ? ನಾವು ಮಳೆಗಾಲದಲ್ಲಿ ಯೂಸ್ ಮಾಡೋದಪ್ಪ, ಬೇಸಿಗೆ ಕಾಲದಲ್ಲಿ ಯಾಕೆ ಛತ್ರಿ ಯೂಸ್ ಮಾಡ್ತಾರೆ? ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕೆ ಹೇಳಿ? ಹೆಣ್ಣು ಮಕ್ಕಳು ಜಾಸ್ತಿ ಬೇಸಿಗೆಗಾಲದಲ್ಲಿ ಛತ್ರಿ ಯೂಸ್ ಮಾಡ್ತಾರೆ, ಮಳೆಗಾಲದಲ್ಲಿ ಯೂಸ್ ಮಾಡಲ್ಲ. ಇಲ್ಲ ಅಂತ ಇಲ್ಲ, ಜಾಸ್ತಿ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ಮಾಡೋದಿಲ್ವಾ ಹಾಗಾದ್ರೆ? ಮಾಡ್ತಾರೆ. ಓಕೆ, ಈಗ ಗಂಡು ಮಕ್ಕಳಾದ್ರೂ ಸರಿ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಲ್ಲ, ಮಳೆಗಾಲದಲ್ಲಿ ಯೂಸ್ ಮಾಡ್ತಾರೆ. ಆದ್ರೆ ಹೆಣ್ಮಕ್ಳಾಗಿನ ಬೇಸಿಗೆ ಕಾಲದಲ್ಲಿ ಸಮೇತ ಯೂಸ್ ಮಾಡ್ತಾರೆ, ಮಳೆಗಾಲದಲ್ಲಿ ಸಮೇತ. ಓಕೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಒದ್ದೆ ಆಗಬಾರ್ದು ಅಂತೇಳಿ ಯೂಸ್ ಮಾಡ್ತಾರೆ. ಈ ಬೇಸಿಗೆ ಕಾಲದಲ್ಲಿ ಯಾಕಪ್ಪ ಯೂಸ್ ಮಾಡ್ತಾರೆ? ಯಾಕಂದ್ರೆ ಗ್ಲಾಮರ್ ಹಾಳಾಗಬಾರ್ದು, ಮೇಕಪ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಮೇಕಪ್ ಹಾಳಾಗಬಾರ್ದು ಅಂತೇಳಿ ಹಾಗಂತ ಛತ್ರಿ ಯೂಸ್ ಮಾಡುದು? ಹೌದು. ಭಯಂಕರ ಮಾರ. ಅದು ಸುಳ್ಳು ಸುಮ್ಮನೆ. ಸುಳ್ಳು ಸುಮ್ಮನೆ? ಯಾವುದು ಸುಳ್ಳು ಸುಮ್ಮನೆ? ಇದೆಲ್ಲ ಸುಮ್ಮನೆ ಜಸ್ಟ್ ಕಾಮಿಡಿಗೆ ಹೇಳಿದಷ್ಟೇ. ಆದ್ರೆ ನಿಜವಾಗಿ ಏನಂದ್ರೆ ಬಿಸಿಲಲ್ಲಿ ನಡೆಯಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಆ ಕಾರಣ ಬಿಸಿಲಿಗೆ ಕೂಡ ಛತ್ರಿ ಯೂಸ್ ಮಾಡ್ತಾರೆ. ಆದ್ರೆ ನೀನೇನ್ ಹೇಳ್ತೀನಿ ಅಂತಂದ್ರೆ ಛತ್ರಿ ಬರೀ ಮಳೆಗಾಲಕ್ಕೆ ಯೂಸ್ ಆಗ್ತಾ ಇಲ್ಲ, ಬೇಸಿಗೆ ಕಾಲದಲ್ಲೂ ಬಿಸಿಲು ಜಾಸ್ತಿ ಇದ್ದಾಗ ಛತ್ರಿನ ಯೂಸ್ ಮಾಡಕ್ಕಾಗತ್ತೆ ಅಂತ. ಹೆಣ್ಮಕ್ಳು ಮೇಕಪ್ ಹೋಗ್ಬಾರ್ದು ಅಂತ ಅದು ಸುಮ್ಮನೆ ಹೇಳಿದ್ದು. ಇದು ಹೆಂಗಿತ್ತಂಬಂದ್ರೆ ಒಂದು ಮಾತಿದೆ ಗೊತ್ತಾ ದೀಕ್ಷಿತಾ, ಕೋಲು ಮುರಿಬಾರ್ದು, ಹಾವಿಗೆ ಪೆಟ್ಟಾಗಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಗಿಲ್ಲ? ಹಾವಿಗೆ ಪೆಟ್ಟಾಗ್ಲೂಬಾರ್ದು, ಕೋಲು ಮುರಿಬಾರ್ದು, ಹಂಗೆ ಹೊಡಿಬೇಕಂತೆ. ಅದೇ ನೀನ್ ಮಾಡಿದ್ದೀಗ. ಗ್ಲಾಮರ್ ಹಾಳಾಗಬಾರ್ದು ಅಂತ ಹೇಳಿದ್ದಿ, ಅದು ಸುಮ್ಮನೆ ಹೇಳಿದ್ದು ಅಂತ ಹುಡುಗಿಯರ ಪರವಾಗಿ ನೀನೇನು ಮಾತಾಡಿದ್ದು ಅಂತ ಹುಡುಗಿಯರನ್ನು ನೀನು ಬಿಟ್ಟು ಕೊಟ್ಟಿಲ್ಲ. ಓಕೆ, ಮತ್ತೆ ಹಾಗಂತ ಇಲ್ಲ, ಸುಳ್ಳು. ಸರಿ, ಈಗ ಎಲ್ಲ ಒಂದ್ ಕಡೆ ಶೂಟಿಂಗ್ ಆಗ್ತಾ ಇದೆ. ಶೂಟಿಂಗ್ ಆಗ್ತಾ ಇರುವಾಗ ಅಲ್ಲಿ ಒಂದು ಕಲರ್ ಆಗಿ ಛತ್ರಿ ಇಡ್ತಾರೆ, ಅವ್ರು ಶೂಟಿಂಗ್ ಮಾಡ್ತಾ ಇರ್ತಾರೆ. ಆಗ ದೊಡ್ಡ ಗಾಳಿ ಬಂದು ಆ ಒಂದು ಛತ್ರಿ ಅಲ್ಲಿ ಹಾರಿ ಹೋಗುತ್ತೆ. ಒಂದು ಛತ್ರಿ ಯಾಕೆ ಹಾರಿ ಹೋಗುತ್ತೆ? 10 ಛತ್ರಿ ಇಟ್ಟಿರುತ್ತೆ, 10 ಛತ್ರಿ ಯಾಕೆ ಹಾರಿ ಹೋಗಲ್ಲ? ಒಂದೇ ಛತ್ರಿ ಹಾರಿ ಹೋಗ್ಬೇಕಾ? ಏನೋ ಒಂದು ಮಿಸ್ ಆಗಿ ಹಾರಿ ಹೋಯ್ತು. ಆದ್ರೆ ನೀನೇನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಛತ್ರಿ ಈಗ ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಒಂದು ಬೇಸಿಗೆ ಕಾಲದಲ್ಲಿ ಯೂಸ್ ಆಗುತ್ತೆ, ಇನ್ನೊಂದು ಶೂಟಿಂಗ್ ಎಲ್ಲ ಯೂಸ್ ಆಗ್ತದೆ ಛತ್ರಿ ಅಲ್ವಾ? ಕಲರ್ ಛತ್ರಿ. ಕರೆಕ್ಟ್. ಎಲ್ಲ ಗಾಳಿ ಬಂದಿರುತ್ತೆ, ಆಚೆ ಹೋಗಿರುತ್ತೆ. ಇಲ್ಲಾಂದ್ರೆ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಓ ಇದು ಛತ್ರಿ ಕಲರ್ ಆಗಿದೆ, ನಮ್ಗೊಂದಿರ್ಲಿ ಅಂತ ಎತ್ಕೊಂಡು ಹೋಗ್ತಾರೆ. ಈಗ ಶೂಟಿಂಗ್ ಆಗ್ತಾ ಇರೋ ಪ್ಲೇಸ್ ಅಲ್ಲಿ ಶೂಟಿಂಗ್ ಎಲ್ಲ ಆಗ್ತಾ ಇರುತ್ತೆ, ಕಲರ್ ಛತ್ರಿ ಎಲ್ಲ ಹಾಕೊಂಡಿರ್ತಾರೆ ಅಲ್ವಾ ಶೂಟಿಂಗ್ಗೆ. ಈ ಮಕ್ಳು ಬಂದು ಶೂಟಿಂಗ್ ನೋಡ್ಲಿಕ್ಕೆ ಅಂತ ಬಂದವರು ಒಂದು ನಂಗೆ ಛತ್ರಿ ಎಲ್ಲ ತೆಗ್ದಾಯ್ತು.
ಮತ್ತೆ ಶೂಟಿಂಗ್ ಮಾಡೋರು ಕೇಳ್ತಾರೆ, ಎಲ್ಲಪ್ಪ ಇಲ್ಲಿದ್ದು ಒಂದ್ ಛತ್ರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನೋ ದೊಡ್ಡ ಗಾಳಿ ಬಂದಿರ್ಬೋದು, ಆಚೆ ಹೋಗಿರ್ಬೋದು ಅಂತ ಹೇಳ್ತಾರೆ. ತಕೊಂಡೋದದ್ದು ಆದ್ರೆ ಇವ್ರಿಗೆ ಅದು ಗೊತ್ತಾಗಿರೋದಿಲ್ಲ. ಅಲ್ಲ ತಕೊಂಡೋದದ್ದು ಮಕ್ಕಳು, ದೂರ ಯಾರಿಗೆ? ಗಾಳಿಗೆ. ಹಿಂಗೆಲ್ಲ ಮಕ್ಳು ಮಾಡ್ತಾರ? ಈಗಿನ ಮಕ್ಳು ಬೈಕರ ಜೋರಲ್ವಾ? ಮುಂಚೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಎಷ್ಟು ಪಾಪ ಇದ್ವಿ ಗೊತ್ತುಂಟ, ತುಂಬಾ ಪಾಪ. ನಮ್ಮ ಪಾಪ ಉಂಟಲ್ವಾ, ನಾವೆಷ್ಟು ಪಾಪ ಇದ್ವಿ ಅಂತ ಹೇಳಿದ್ರೆ ಏನು ಗೊತ್ತಿರ್ಲಿಲ್ಲ ಅವಾಗ. ಈಗಿನ ಮಕ್ಳಂತೂ ಸಖತ್ತಾಗಿ ಜೋರು ಇದ್ದಾರಲ್ವಾ? ಹೌದು. ಈಗ ಈ ಛತ್ರಿ ಅಂತ ಹೇಳಿದಾಗ ನೆನಪಾಯಿತು ದೀಕ್ಷಿತ, ಈಗ ಒಂದು ಅದರ ಕಡ್ಡಿ ಮುರಿತದಲ್ವಾ, ಕಡ್ಡಿ ಮುರಿತದೆ, ಆ ಛತ್ರಿ ಏನು ಯೂಸ್ ಇಲ್ಲ ಅಂತ ಒಂದು ನಾವು ಅದನ್ನ ಬಿಸಾಡ್ಬಿಡ್ತೀವಿ. ನಾವು ಹುಡುಗರು ಏನ್ ಮಾಡ್ತಿದ್ವಿ ಗೊತ್ತುಂಟ, ಆ ಛತ್ರಿದ್ದು ಕಡ್ಡಿ ಇರುತ್ತಲ್ಲ, ಅದು ಸ್ವಲ್ಪ ಅದು ಹೀಗೆ ಬಾಗ್ತಾ ಇರ್ತದೆ ಕೊಕ್ಕೆ ತರ, ಹಿಂಗೆ ನಾವು ಅದಕ್ಕೆ ಒಂದು ಯಾವುದಾದ್ರೂ ಒಂದು ಈ ಬೆಂಕಿ ಪೊಟ್ಟನದೆಲ್ಲ ಕಟ್ಬಿಟ್ಟು ನಾವು ಸುಮ್ಮನೆ ಅದು JCB ತರ ಮಾಡ್ತಾ ಇದ್ವಿ. ಹಿಂಗೆ ಮಣ್ಣನ್ನು ಹಿಂಗೆ ತೆಗಿಯೋದು ಹಾಕೋದು ಅಂತ. ನಮಗೆ ಕಡ್ಡಿ ಸಿಗ್ಲಿಲ್ಲ ಅಂದ್ರೆ ಚೆನ್ನಾಗಿರೋ ಛತ್ರಿದ್ದು ಕಡ್ಡಿ ತೆಗಿತಿದ್ವಿ. ಅರ್ಥ ಆಯ್ತಾ? ಚೆನ್ನಾಗಿರೋ ಛತ್ರಿದ್ದು ಇಲ್ಲಿ ಬಂದು ಮನೆಯಲ್ಲಿ ಕೇಳುದು, ಇಲ್ಲ ಕೊಡೆ ಇತ್ತಂತ, ಕೊಡೆ ಬೋಂಡು, ಇಲ್ಲಿ ಛತ್ರಿ ಇತ್ತಲ್ಲ ಎಲ್ಲಿ ಹೋಯ್ತು ಅಂತ. ಇದು JCBಗೆ ಹೋಗಿದೆ ಮಣ್ಣು ತೆಗಿಲಿಕ್ಕೆ. ಹಂಗೇನಾದ್ರು ಮಾಡಿದ್ಯಾ? ಈ ಒಳ್ಳೆ ಛತ್ರಿನ ಇದ್ದದ್ದನ್ನ ಮುರಿದು ಬಿಟ್ಟು ಏನಾದ್ರೂ ಕಿತಾಪತಿ ಮಾಡಿದ್ಯಾ? ಮಾಡಿದ್ವಿ. ಅಂದ್ರೆ JCB ಮಾಡ್ಲಿಲ್ಲ ನಾವು, ಅದ್ರ ಬುಲ್ಡೋಸರ್ ಮಾಡಿದ್ವಿ. ಇಲ್ಲಪ್ಪ, ಮತ್ತೆ ಅದ್ರಲ್ಲಿ ಬಟ್ಟೆ ಹೊಲಿಯೋದು, ಇಲ್ಲಾಂದ್ರೆ ಸ್ಕೂಲಿಗೆ ಕ್ರಾಫ್ಟ್ ಮಾಡೋದು, ಆ ತರ ಎಲ್ಲ ಮಾಡ್ತೀವಿ. ಬಟ್ ಛತ್ರಿಯಲ್ಲಿ ಸ್ಕೂಲಿಗೆ ಕ್ರಾಫ್ಟ್ ಎಲ್ಲ ಮಾಡ್ತಾ ಇದ್ರಿ. ಆ ಕಡ್ಡಿ ಎಲ್ಲ ಮುರಿತದಲ್ವಾ, ಆದ್ರೆ ಅದನ್ನ ಆಚೆ ತೆಗೆದು ಸೈಡ್ ಅಲ್ಲಿ ಇಟ್ಬಿಟ್ಟು ಆ ಬಟ್ಟೆನ ತೆಗೆದು ಹೊಲಿಯೋದು, ಇಲ್ಲಾಂದ್ರೆ ಏನೋ ಕ್ರಾಫ್ಟ್ ಮಾಡೋದು ಹಾಗೆ. ಈಗ ಹೊಸ್ತು ಛತ್ರಿ ಅನ್ಕೊಂಡ್ರೆ ಬಿಡ್ತೀವ, ಹಳತಾಗ್ಲಿ ಹೊಸ್ತಾಗ್ಲಿ ತೆಗೆದು ಮಾಡದೆ. ನೀವು ಕೂಡ ಮಾಡ್ತಾ ಇದ್ರಿ? ಇದು ನಾವೇ ಎಕ್ಸ್ಪರ್ಟ್ ಅಂತ ಅನ್ಕೊಂಡ್ರೆ ನಮಗಿಂತ ಎಕ್ಸ್ಪರ್ಟ್ ನಾವೇ ಎಷ್ಟು ಪಾಪ ಅಂತ ಅನ್ಕೊಂಡ್ವಿ, ನಾವೇ ಪಾಪ ಅಂತ ಅನ್ಕೊಂಡ್ವಿ, ನಮಗಿಂತ ಎಕ್ಸ್ಟ್ರಾ ಪಾಪ ನೀವಲ್ವಾ? ಮಾಡರ್ನ್ ಚಿಲ್ಡ್ರನ್ಸ್ ಅಲ್ವಾ? ಓಕೆ. ಅಂತೂ ಇಂಥ ಛತ್ರಿನ ಈಗೆಲ್ಲ ಮಾಡ್ತಾ ಇದ್ವಿ ಅಲ್ವಾ? ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಮಳೆ ಬರ್ತಾ ಇರುತ್ತೆ ಅಲ್ವಾ, ಮಳೆಗೆ ನಾವು ಛತ್ರಿ ಇಟ್ಕೊಂಡು ಹೋಗ್ತೀವಿ. ಹಂಗಿರುತ್ತೆ ಛತ್ರಿ? ಇಲ್ಲ, ಉಲ್ಟಾ. ಆ ಥರದ್ದು ಏನಾದ್ರು ಆಗಿತ್ಯಾ? ಇಲ್ಲಪ್ಪ, ಅಪ್ಪನಿಗಾಗಿದೆ, ನಂಗಾಗಿಲ್ಲ. ಅಪ್ಪನಿಗಾಗಿತ್ತಾ? ಅಪ್ಪನಿಗಾಗಿದೆ. ಏನಾಯ್ತು? ಅಪ್ಪ ಆವಾಗ ಪ್ರೈಮರಿಯಲ್ಲಿ ಇದ್ರಂತೆ. ಆವಾಗ ಪ್ರೈಮರಿಯಲ್ಲಿ ಇದ್ರಂತೆ. ಆವಾಗ ದೊಡ್ಡ ಗಾಳಿ ಮಳೆ ಬರ್ತಾ ಇತ್ತಂತೆ. ಎಷ್ಟು ದೊಡ್ಡ ಗಾಳಿ ಗೊತ್ತಿಲ್ಲ, ಏನೋ ದೊಡ್ಡದಾಗಿ ಬಂದಿದೆ. ದೊಡ್ಡ ಗಾಳಿ ಮಳೆ ಬರ್ತಾ ಇತ್ತಂತೆ. ಅಪ್ಪನಿಗೊಂದು ಸಣ್ಣ ಛತ್ರಿ ಕೊಟ್ಟಿದ್ರು. ಸಣ್ಣ ಛತ್ರಿ? ಅವರು 1ನೇ ಕ್ಲಾಸ್ ಅಲ್ವಾ, ಸಣ್ಣ ಛತ್ರಿ ಕೊಡ್ಬೇಕು, ಮತ್ತೆ ದೊಡ್ಡ ಛತ್ರಿ ಕೊಡ್ಬೇಕಾ? ಛತ್ರಿ ಕೊಟ್ಟಿದ್ರಂತೆ. ಅಪ್ಪ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ರಂತೆ ಮನೆಗೆ. ಹೋಗ್ತಿರುವಾಗ ಛತ್ರಿ ಉಲ್ಟಾ ಇತ್ತಂತೆ. ಅಪ್ಪ ಅಲ್ಲಿ ಒಂದ್ ಕಡೆ ಕೂಗ್ತಾ ಇದ್ದಾರೆ, ಚಂಡಿ ಸಮೇತ ಆಗ್ತಾ ಇದ್ದಾರೆ. ಆಗ ಹಿಂದೆ ಹೈಸ್ಕೂಲ್ನವರು ಹೋಗ್ತಾ ಇದ್ರಂತೆ. ಅವಾಗ ಅಪ್ಪನಿಗೆ ಹೇಳಿದ್ರಂತೆ, ಆ ಛತ್ರಿಯನ್ನ ಗಾಳಿ ಬರುವ ಛತ್ರಿಗೆ ಗಾಳಿ ಹಾಕುವಂತ ಗಾಳಿ ಬರುವ ಸೈಡ್ ಹಿಡಿ ಮರ್ಯ ಅಂತ ಹೇಳಿದ್ರಂತೆ. ಅದಕ್ಕೆ ಅಪ್ಪ ಇದ್ರಂತೆ, ಇಟ್ಟು ನೋಡುವಾಗ ಅದು ಸರಿ ಆಯ್ತಂತೆ. ಸರಿಯಾಗಿ ಮತ್ತೆ ಅದೆಲ್ಲ ಕೂಗುದೆಲ್ಲ ಸ್ಟಾಪ್ ಮಾಡಿ ಹೋಗಿದ್ರಂತೆ ಮನೆಗೆ. ಹೌದಾ? ಹೌದು. ಅಂತೂ ಇಂತೂ ಆವಾಗ ಅವ್ರಿಗೆ ನೆನಪಾಗ್ಲಿಲ್ಲಲ್ಲ, ಎಲ್ಲಿ ಗಾಳಿ ಇದ್ದ ಕಡೆ ಅದನ್ನ ಇಡ್ಬೇಕು ಅಂತ. ಈಗ ನಿನಗೇನಾದ್ರು ಆ ಥರ ಆಗ್ತಾ ಇದ್ದಿದ್ದು, ನೀನು ಆ ಥರ ಮಾಡ್ತಾ ಇದ್ದೀಯಾ? ನಿನಗೂ ಮರ್ತೋಗ್ತಿತ್ತು. ಅದಂತೂ ಛತ್ರಿಗಳು ಸ್ವಲ್ಪ ನಮಗೆ ಯೂಸ್ ಆಗುವುದ್ರ ಜೊತೆಗೆ ಸ್ವಲ್ಪ ಕಿರಿಕಿರಿ ಮಾಡ್ತದಲ್ಲ, ಎಷ್ಟೋ ಒಂದ್ಸಲ ಕಿರಿಕಿರಿ ಮಾಡ್ತದೆ. ಆದ್ರೂ ನಾನು ಹೇಳುದು, ಮಳೆಗಾಲ ಅಂತ ಹೇಳಿದಾಗ ಛತ್ರಿ ಬೇಕಲ್ವಾ? ಬೇಕೇ ಬೇಕು. ಎಷ್ಟು ಉಪದ್ರ ಮಾಡಿದ್ರು ನಾವು ಛತ್ರಿನ ಮಿಸ್ ಮಾಡಲ್ಲ. ಹಾಗೆ ವೀಕ್ಷಕರೇ, ನಾವು ದೀಕ್ಷಿತ ಜೊತೆ ಮಾತಾಡ್ತಿದ್ವಿ. ಅವಳಂತೂ ಛತ್ರಿ ಬಗ್ಗೆ ಸಖತ್ತಾಗಿ ಮಾತಾಡ್ತಾ ಇದ್ಲು. ಸೊ ಅವಳು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಛತ್ರಿನ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡೋದಲ್ಲ, ಬೇಸಿಗೆ ಕಾಲದಲ್ಲೂ ಯೂಸ್ ಮಾಡ್ತೇವೆ.
ಸೊ ಬೇಸಿಗೆಕಾಲದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ನಾವು ಛತ್ರಿ ಯೂಸ್ ಮಾಡ್ತೇವೆ. ಮತ್ತು ಇನ್ನೊಂದು ಹೇಳಿದ್ಲು, ಹೆಣ್ಮಕ್ಳು ಗ್ಲಾಮರ್ ಹಾಳಾಗಬಾರ್ದು ಅಂತಲೂ ಯೂಸ್ ಮಾಡ್ತಾರಂತ. ಮತ್ತೆ ತಿರ್ಗಾ ಅದನ್ನು ಹೇಳಿಬಿಟ್ಟು ಇಲ್ಲ ನಾನು ಸುಮ್ಮನೆ ಹೇಳಿದ್ದು ಅಂತ ಅದನ್ನು ಅವಳು ಹೇಳಿ ಹಾಗೆ ಬೆಣ್ಣೆ ಹಚ್ಚಿಬಿಟ್ಲು. ಓಕೆ ಸರಿ, ಓಕೆ, ನಾವು ದೀಕ್ಷಿತ ಜೊತೆ ಇನ್ನಷ್ಟು ಮಾತಾಡ್ತೀವಿ. ಸೊ ಅಲ್ಲಿವರೆಗೆ ನೀವು ತಗೊಳ್ಳಿ ಶಾರ್ಟಿ ಬ್ರೇಕ್. ವೈದ್ಯರಾಗುವ ನಿಮ್ಮ ಕನಸು ಇನ್ನೂ ಮುಗಿದಿಲ್ಲ. ನಿಮ್ಮ ಕನಸನ್ನು ನನಸಾಗಿಸಲು ಬೆಂಬಲಿಸಲು ಅಭ್ಯಾಸ್ ಅಕಾಡೆಮಿಯಲ್ಲಿ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ. ಜುಲೈ 10, 2023ರಿಂದ ನೀಟ್ 2024 ಗುರಿಯಾಗಿಸಿಕೊಂಡಿರುವ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ನೀಟ್ ದೀರ್ಘಾವಧಿಯ ಕೋಚಿಂಗ್ ತರಗತಿಗಳು ಪ್ರಾರಂಭವಾಗಲಿದೆ. ಮಂಗಳೂರು ಮತ್ತು ಮೂಡಬಿದಿರೆಯ ಪರಿಣಿತ ಅಧ್ಯಾಪಕರ ತಂಡದಿಂದ ವಿದ್ಯಾರ್ಥಿಗಳಿಗೆ ನೀಟ್ ದೀರ್ಘಾವಧಿಯ ತರಬೇತಿಯನ್ನು ವಸತಿ ಸೌಲಭ್ಯ ಸಹಿತ ನೀಡುತ್ತೇವೆ. ನಮ್ಮ ವಿಶೇಷತೆಗಳು: ಉನ್ನತ ದರ್ಜೆಯ ಅಧ್ಯಾಪಕರ ತಂಡ, ಕಡಿಮೆ ಶುಲ್ಕ, ನೀಟ್ 2023 ಸ್ಕೋರ್ ಮತ್ತು 10ನೇ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಶುಲ್ಕ ರಿಯಾಯಿತಿ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು, ಆರೋಗ್ಯಕರ ಮತ್ತು ಪೌಷ್ಟಿಕ ರುಚಿಕರವಾದ ಆಹಾರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಸಮಸ್ಯೆಯನ್ನು ಪರಿಹರಿಸುವ ತ್ವರಿತ ತಂತ್ರಗಳ ಮೇಲೆ ವಿಶೇಷ ಗಮನ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹರಿಸುವ ಸಲುವಾಗಿ ಸೀಮಿತ ಸೀಟುಗಳು, ಒತ್ತಡ ಮುಕ್ತ ಅಧ್ಯಯನ ಯೋಜನೆಗಳು. ಪ್ರವೇಶಾತಿ ಆರಂಭಗೊಂಡಿದೆ. ಸೀಮಿತ ಸೀಟುಗಳು ಮಾತ್ರವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095986259 ಅಥವಾ 9743289565 ಅಥವಾ 8296003705. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742. ತಾಲೂಕಿನ ಜನರ ಮನಗೆದ್ದ ಸಂಸ್ಥೆ ಯಶಸ್ವಿ 24 ವರ್ಷಗಳಿಂದ ಗುಣಮಟ್ಟದ ಸೇವೆಯಲ್ಲಿ ಶ್ರೀ ಶಾರದಾ ಆಪ್ಟಿಕಲ್ ಸೈಂಟಿಫಿಕ್ ಆಪ್ಟಿಷಿಯನ್ ಹಾಗೂ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್ ಉಜಿರೆ. ನಮ್ಮಲ್ಲಿ ಮಿತ ದರದಲ್ಲಿ ಉತ್ತಮ ಗುಣಮಟ್ಟದ ದೃಷ್ಟಿ ಕನ್ನಡಕಗಳು ಕ್ಲಪ್ತ ಸಮಯದಲ್ಲಿ ಲಭ್ಯ. ಝೈಸ್ ಹಾಗೂ ಈಸಿಲರ್ ಕಂಪನಿಯ ಎಲ್ಲಾ ತರಹದ ಪ್ರೋಗ್ರೆಸಿವ್ ಗ್ಲಾಸ್ಗಳು ಹಾಗೂ ಟೈಟಸ್ ಕ್ರಿಸಲ್ ಗ್ಲಾಸ್ಗಳು ಲಭ್ಯ. ಕನ್ನಡಕಗಳ ರಿಪೇರಿ ಹಾಗೂ ಕನ್ನಡಕಗಳಿಗೆ ಉಚಿತ ಸರ್ವಿಸ್. ಶ್ರೀ ಶಾರದಾ ನೇತ್ರ ಚಿಕಿತ್ಸಾಲಯ, ಮೊದಲನೇ ಮಹಡಿ, ದಾಮೋದರ ಕೃಪಾ ಮುಖ್ಯ ರಸ್ತೆ, ಬೆಳ್ತಂಗಡಿ. ಸಂಪರ್ಕಿಸಿ 9880807628 ಅಥವಾ 9448501475. ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್ ಉಜಿರೆ, ವಿಶ್ವಾಸ್ ಸಿಟಿ ಸೆಂಟರ್, ಅಂಚೆ ಕಚೇರಿ ಎದುರು, ಚಾರ್ಮಾಡಿ ರಸ್ತೆ. ಸಂಪರ್ಕಿಸಿ 9480761650 ಅಥವಾ 9880807628. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ.
ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ, ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಟಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760. ಓಕೆ ವೀಕ್ಷಕರೇ, ನಾವು ದೀಕ್ಷಿತ ಜೊತೆ ಛತ್ರಿ ವಿಚಾರವಾಗಿ ಮಾತಾಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ಲು, ಕೆಲವೊಂದು ಫನ್ನಿ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾ ಇದ್ಲು. ಸೊ ಅವಳು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಛತ್ರಿ ಜೊತೆಗೆ ಬೇಸಿಗೆಗಾಲದಲ್ಲೂ ಕೂಡ ಛತ್ರಿ ಯೂಸ್ ಆಗುತ್ತೆ ಅಂತ. ಸೊ ಹಾಗೆ ಇನ್ನು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಛತ್ರಿಗಳು? ಕೇವಲ ಬೇಸಿಗೆಗಾಲ, ಮಳೆಗಾಲ ಇಷ್ಟೇನಾ, ಅಥವಾ ಬೇರೆ ಎಲ್ಲಾದರೂ ಯೂಸ್ ಆಗುತ್ತೆ ಅಂತ ಅವಳ ಹತ್ರ ಕೇಳೋಣ. ಇನ್ನಷ್ಟು ಫನ್ನಿಯಾಗಿ ಅವಳ ಜೊತೆ ಮಾತಾಡೋಣ. ದೀಕ್ಷಿತ, ನಾವು ಛತ್ರಿ ಬಗ್ಗೆ ಮಾತಾಡ್ತಿದ್ವಿ. ನೀನಂತೂ ಸಖತ್ತಾಗಿ ಮಾತಾಡಿದ್ಯಾ ಅಲ್ವಾ? ಈಗ ಛತ್ರಿನ ಈಗ ಮಳೆಗಾಲದಲ್ಲಿ ನಾವು ಯೂಸ್ ಮಾಡ್ತೀವಿ, ನಾರ್ಮಲಿ ಯೂಸ್ ಮಾಡ್ತೀವಿ. ನೀನು ಹೇಳಿದೆ ಬೇಸಿಗೆಗಾಲದಲ್ಲೂ ಬಿಸಿಲು, ಹೌದು ಕರೆಕ್ಟ್, ಬಿಸಿಲೆಲ್ಲ ಜಾಸ್ತಿ ಇದ್ದರೆ ಏನು ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಗ್ಲಾಮರ್ ಹಾಳಾಗ್ತದೆ, ಹೆಣ್ಮಕ್ಳದ್ದು ಗ್ಲಾಮರ್ ಹಾಳಾಗ್ತದೆ ಅಂತ ಹೇಳಿದ್ಯಾ? ಆಮೇಲೆ ಇಲ್ಲ, ಸುಮ್ಮನೆ ಹೇಳಿದ್ದು ಅಂತ ಹೇಳಿದ್ದೆ. ಓಕೆ ಓಕೆ, ಇನ್ನು ಮಾತಾಡೋದಾದ್ರೆ ಸ್ಟುಡಿಯೋದ ಬಗ್ಗೆ ಮಾತಾಡೋಣ. ಸ್ಟುಡಿಯೋದಲ್ಲಿ ಸಮೇತ ಈಗ ವೈಟ್ ಕಲರ್ ಆಗಿ ಛತ್ರಿ ಇರ್ತಾರೆ. ಹೌದು, ತಪ್ಪಿದ್ದಿದೆ ಅಲ್ವಾ? ಅದೇ ನಂಗೂ ಈಗ ಕ್ವಶನ್ ಆಗ್ತಾ ಇದೆ. ಎಲ್ರು ಕೂಡ ನನ್ನ ಹತ್ರನೇ ಕ್ವಶನ್ ಹಾಕೋದು, ಯಾಕೆ ವೈಟ್ ಕಲರ್ ಇದು ಛತ್ರಿ ಇರ್ತಾರೆ ಅಂತ. ಮತ್ತೆ ನಾನ್ ಸಹ ಒಮ್ಮೆ ಫೋಟೋ ತೆಗಿಲಿಕ್ಕೆ ಅಂತ ಹೋಗಿ ಫೋಟೋ ಎಲ್ಲ ತೆಗ್ದಾಯ್ತು. ಮತ್ತೆ ನಾನು ಸ್ಟುಡಿಯೋದವ್ರ ಹತ್ರನೇ ಕೇಳಿದೆ. ಫೋಟೋ ತೆಗಿಲಿಕ್ಕೆ ಹೋಗಿದ್ಯಾ? ಹೌದು. ಮೇಕಪ್ ಮಾಡ್ಕೊಂಡು ಹೋಗಿದ್ಯಾ? ಹೋಗಿದ್ಯಾ? ಮಾಡ್ಲೇಬೇಕಲ್ವಾ ಫೋಟೋ ತೆಗಿಬೇಕಂತ. ಗ್ಲಾಮರ್. ಮತ್ತೆ ಫೋಟೋ ಎಲ್ಲ ತೆಗ್ದಾಯ್ತು. ಮತ್ತೆ ನಾನು ಸ್ಟುಡಿಯೋದವ್ರ ಹತ್ರ ಕೇಳಿದೆ. ಸ್ಟುಡಿಯೋಗೆ ಹೋಗುವಾಗ ಮೇಕಪ್ ಮಾಡ್ಕೊಂಡು ಹೋಗಿದ್ದಿ, ಹೌದು ಕರೆಕ್ಟ್ ಅಲ್ವಾ? ಛತ್ರಿ ಇಟ್ಕೊಂಡು ಹೋಗಿದ್ಯಾ? ಗ್ಲಾಮರ್ ಅಲ್ಲ, ಹಾಗಲ್ಲ. ಸ್ಟುಡಿಯೋದಲ್ಲಿ ಅಲ್ಲಲ್ಲ, ನಾನು ಕೇಳಿದ್ದೇನಂದ್ರೆ, ಸ್ಟುಡಿಯೋಗೆ ಹೋಗುವಾಗ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಛತ್ರಿ ಇಟ್ಕೊಂಡು ಹೋಗಿದ್ಯಾ ಅಂತ ಕೇಳಿದ್ದು. ಗ್ಲಾಮರ್ಗೆ ಕರೆಕ್ಟ್. ಆದ್ರೂ ಒಮ್ಮೊಮ್ಮೆ ಒಪ್ಕೊಳ್ತಾರೆ, ಗ್ಲಾಮರ್ ಹಾಳಾಗಬಾರ್ದು ಮತ್ತೆ ಸುಮ್ಮನೆ ಹೇಳಿದ್ದು ಅಲ್ವಾ? ಸುಮ್ಮನೆ ಹೇಳುದು, ಮತ್ತೆ ಲಾಸ್ಟಿಗೆ ಏನು ಹೇಳ್ತಾರೆ? ಸುಮ್ಮನೆ ಹೇಳಿದ್ದದು. ಮಾಡೋದು ಕರೆಕ್ಟ್, ಹೇಳುದು ಸುಮ್ಮನೆ. ಓಕೆ, ಸ್ಟುಡಿಯೋಗೆ ಹೋಗಿದ್ದಿ. ಸ್ಟುಡಿಯೋಗೆ ಹೋಗಿ ಫೋಟೋ ಎಲ್ಲ ತೆಗ್ದಾಯ್ತು. ಮತ್ತೆ ನಾನು ಸ್ಟುಡಿಯೋದವರ ಹತ್ರನೇ ಕೇಳಿದೆ, ನೀವ್ ಯಾಕೆ ವೈಟ್ ಕಲರ್ ಇದು ಛತ್ರಿ ಇಡ್ತೀರಿ, ಯಾಕೆ ನೀವು ಬ್ಲಾಕ್ ಕಲರ್ ಛತ್ರಿ ಇಡಲ್ಲ, ಕೆಂಪು ಛತ್ರಿ ಇಡಲ್ಲ, ಗ್ರೀನ್ ಕಲರ್ ಛತ್ರಿ ಯಾಕೆ ಇಡಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಈಗ ಅಕಸ್ಮಾತ್ ಕಪ್ಪಗಿದ್ದವರು ಫೋಟೋ ತೆಗಿಯೋಕೆ ಬಂದ್ರೆ ಅವರು ಸ್ವಲ್ಪ ಬೆಳ್ಳಗೆ ಕಾಣ್ಲಿ ಅಂತ. ಕಪ್ಪಗಿದ್ದವರು ಫೋಟೋ ತೆಗಿಯೋಕೆ ಬಂದ್ರೆ ಅವ್ರು ಸ್ವಲ್ಪ ವೈಟ್ ಆಗ್ಲಿ ಅಂತ. ವೈಟ್ ಆಗ್ಲಿ ಅಂತೇಳಿ ವೈಟ್ ಕೊಡೆ ಇದ್ದದ್ದು. ವೈಟ್ ಕೊಡೆ, ಅವ್ರು ವೈಟ್ ಆಗ್ಲಿ ಅಂತ, ಕಪ್ಪಗಿನವ್ರು ವೈಟ್ ಆಗ್ಲಿ ಅಂತ. ಮತ್ತೆ ಅವರೇ ಹೇಳಿದ್ರು, ನಾನ್ ಹೇಳಿದ್ ಸುಳ್ಳು, ಅದು ಸುಮ್ನೆ ಏನೋ ಒಂದು ಲೈಟ್ ಪಾಸಿಗೆ ಏನೋ ಹೇಳಿದ್ರು ಅಂತ. ಲೈಟಿಂಗ್ ಪಾಸ್ ಆಗ್ಲಿಕ್ಕೆ, ಸ್ವಲ್ಪ ಬ್ರೈಟ್ನೆಸ್ ಬರ್ಲಿಕ್ಕೆ ಅದನ್ನ ಬಿಳಿ ಕೊಡೆ ಇಟ್ಟದ್ದು ಅಂತ.
ಕಪ್ಪಗೆ ಇದ್ದವ್ರು ಬೆಳ್ಳಗಾಗ್ಬೇಕು ಅಂತಲ್ಲ. ನೀನು ಎಂತ ಮಾರೆ, ನೀನು ಇದು ಈ ತರ ಹೇಳಿ. ಈಗ ನಮ್ಮ ಪ್ರೋಗ್ರಾಮ್ ಅನ್ನ ನೋಡ್ತಾ ಇರ್ತಾರೆ ಕೆಲವರು, ಕಪ್ಪಗಿರ್ತಾರೆ, ಅವ್ರಿಗೆ ಖುಷಿ ಆಗ್ಬೋದು, ನಾಳೆ ಅವರು ಕೂಡ ಬೆಳ್ಳಗಿನ ಛತ್ರಿ ತಗೊಳ್ಬೋದು. ನಾನು ಇನ್ನು ಬೆಳ್ಳಗಿನ ಛತ್ರಿ ತಗೊಂಡ್ರೆ ನಾಡಿದ್ದು ಬೆಳ್ಳಗಾಗ್ತೇನೆ ಅಂತ ಸರಿ ಹೇಳ್ಬೇಕು. ಅವರು ಕೂಡ ಖುಷಿ ಆದ್ರು ನೀನು ಈ ತರ ಹೇಳುವಾಗ. ಅದು ಸುಮ್ನೆ ಅಂತ ಅವರೇ ಹೇಳಿದ್ರು, ಸ್ಟುಡಿಯೋದವರೇ ಹೇಳಿದ್ರು. ಆದ್ರೆ ಸ್ವಲ್ಪ ಬ್ರೈಟ್ ಬಂದ್ರೆ ಸ್ವಲ್ಪ ಕಪ್ಪಗಿದ್ದವರು ಸ್ವಲ್ಪ ಬೆಳ್ಳಗೆ ಕಾಣ್ತಾರೆ, ಕರೆಕ್ಟ್ ಅಲ್ವಾ? ಬೆಳ್ಳಗೆ ಕಾಣ್ತಾರೆ, ಇಲ್ಲದೆ ಕರ್ರಾಗಿ ಕಾಣ್ತಾರೆ ಅಲ್ವಾ? ಓಕೆ. ನಮ್ಮಲ್ಲೆಲ್ಲ ನಾವು ಈ ಕಪ್ಪಗೆಲ್ಲ ಇರ್ತಾರಲ್ಲ ಅವರೆಲ್ಲ ಸಿಕ್ಕಾಪಟ್ಟೆ ಮೇಕಪ್ ಮಾಡೋದು. ಓಕೆ, ಸಿಕ್ಕಾಪಟ್ಟೆ ಮೇಕಪ್ ಮಾಡೋದು. ಅದಕ್ಕೆ ನಾವು ಏನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಸಾಕಪ್ಪ ಮೇಕಪ್ ಮಾಡಿ, ಎಷ್ಟಂತ ಮೇಕಪ್ ಮಾಡ್ತೀರ ನೀವು. ನಮ್ಮಲ್ಲಿ ಈ ಒಲೆ ಹಚ್ಚಾಗ ಬೂದಿ ಬರುತ್ತಲ್ಲ, ನಿಮ್ಗೆ ಇನ್ನೂ ಮೇಕಪ್ ಸಾಕಲ್ಲ, ಬೂದಿಯನ್ನು ಮೆತ್ಕೊಳ್ಳಿ ಅಂತ ಹೇಳ್ತಿದ್ವಿ ನಾವು, ಮಕ್ಕಳು ಮಾಡ್ತಾ ಇದ್ವಿ. ಓಕೆ, ಇನ್ನು ಬೆಳ್ಳಗಾಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ವಿಚಾರ ಇಲ್ಲ. ಈ ಬೆಳ್ಳಗಿರ್ಲಿ ಕಪ್ಪಿರ್ಲಿ ನೋಡ್ಲಿಕ್ಕೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ಬೆಳ್ಳಗಿರುವವರೇ ಇದ್ದಾರೆ ಅಂತಲ್ಲ, ಕಪ್ಪಗಿರುವವರು ಕೂಡ ಚೆನ್ನಾಗಿರ್ತಾರೆ ಅಲ್ವಾ? ನಮಗೆ ಈ ಕಲರ್ ಇದೆಯಲ್ಲ ಅದು ನ್ಯಾಚುರಲ್ ಆಗಿ ಬಂದಿರೋದಲ್ವಾ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಪೇಂಟ್ ಹೊಡೆದ್ರು, ಎಷ್ಟೇ ಮೇಕಪ್ ಹಾಕಿದ್ರು ಬೆಳ್ಳಗಾಗಲ್ಲ. ನಮ್ಮ ಕಲರ್ ಏನಿದೆ ಈ ಬರ್ತಲ್ಲಿ ಏನು ಬರುತ್ತೆ ಅದೇ ಕಲರ್ ಇರೋದು ಅಲ್ವಾ? ಓಕೆ, ಈಗ ಸ್ಟುಡಿಯೋದಲ್ಲಿ ಆ ಬಿಳಿ ಕೊಡೆನ ಇಡುವಂಥದ್ದು ಯಾವುದಕ್ಕೆ? ಸ್ವಲ್ಪ ಬ್ರೈಟ್ನೆಸ್ ಬರಲಿ ಅಂತ ಅಲ್ವಾ? ಈಗ ಇನ್ನೊಂದು, ಈ ಛತ್ರಿ ಬಗ್ಗೆನೇ ಮಾತಾಡ್ತಾ ಹೋಗ್ತಾ ಇದ್ದಾಗ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಛತ್ರಿಲಿ ವೆರೈಟಿ ಛತ್ರಿ ಇರ್ತದೆ. ಓಕೆ, ವೆರೈಟಿ. ಈಗ ಒಂದು ಉದ್ದದ ಛತ್ರಿ ಬರ್ತದೆ, ಉದ್ದದ ಛತ್ರಿ, ಮತ್ತೆ ಗಿಡ್ಡ ಛತ್ರಿ, ಸುಚ್ಚಿದ ಛತ್ರಿ, ಆಮೇಲೆ ಸಣ್ಣದ ಬಾವಲಿ ಛತ್ರಿ ಅಂತ ಹೇಳ್ತಾರೆ. ಬಾವಲಿ ಛತ್ರಿ ಅಂತ. ಈ ಬಾವಲಿ ಛತ್ರಿ ಅಂತ ಅದಕ್ಕೆ ಅಂದ್ರೆ ಚಿಕ್ಕದು, ಇದು ಇಷ್ಟೇ ದೊಡ್ಡದಿರೋದು, ಅದನ್ನ ಹಾಕ್ಬಿಟ್ಟು ಬ್ಯಾಗ್ ಒಳಗಡೆ ಇಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇನ್ನು ಉದ್ದದ್ದು ದೋಂಟಿ ಎಲ್ಲ ಇರ್ತದಲ್ಲ, ಅದು ಸಣ್ಣ ಮಕ್ಕಳು ಅಜ್ಜಂದಿರೆಲ್ಲ ತಗೊಂಡೋಗೋದು ಜಾಸ್ತಿ. ಅದರಲ್ಲಿ ಒಂದು ಉದ್ದದ್ದು ಈ ತರ ಸೂಜಿ ತರ ಅಂದ್ರೆ ಚೂಪಾಗಿರ್ತದೆ, ಅದರ ಒಂದು ಕೆಳಗಡೆ ಹಿಡ್ಕೊಳ್ಳೋ ಜಾಗ ಕೊಕ್ಕೆ ತರ ಹಿಂಗೆ ಬೆಂಡಿರ್ತದೆ. ಈ ನಮ್ಮ ಕ್ಲಾಸಲ್ಲೆಲ್ಲ ನಾನು ಚಿಕ್ಕದಿರುವಾಗ, ಅಂದ್ರೆ ನಿನ್ ತರನೇ ಇರ್ಬೇಕಾದ್ರೆ, ನಾವು ಸ್ಕೂಲಲ್ಲೆಲ್ಲ ಸ್ವಲ್ಪ ಪಾಪ ನಾವು ಪಾಪ ಇದ್ವಿ. ಆದ್ರೂ ನಾವು ಪಾಪದವರೆಲ್ಲ ಏನೆಲ್ಲ ಮಾಡ್ತಾ ಇದ್ವಿ ಅಂದ್ರೆ, ಈ ಉದ್ದದ ಛತ್ರಿ ಇರ್ತದಲ್ಲ, ಆ ಛತ್ರಿ ನಂಗೆ ಹಿಡ್ಕೊಂಡು ಯಾರಾದ್ರೂ ನಮ್ಗೆ ಆಗದಿರೋರು ಯಾರಾದ್ರೂ ಆ ಕಡೆ ಈ ಕಡೆ ಅಡ್ಡ ದಾಟಿ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ, ನಾವು ಹಂಗೆ ಹೋಗಿ ಅವರ ಕಾಲನ್ನ ಪುಸಕ್ಕಂತ ಇಳಿಯುದು, ಬಡಲ್ ಅಂತ ಬೀಳಿದವರು. ಒಂಜಿ ಗುಜ್ಜೆ ಬುರ್ಂಡು ಒಂದು ಹಲಸಿನ ಹಣ್ಣು ಬಿತ್ತು ಅಂತ ಹೇಳಿ ನಾವು ಜೋರಾಗಿ ಮಾತಾಡೋದು. ಆ ಕಡೆ ಟೀಚರ್ ಅದೆಂತದ ಬಿದ್ದದ್ದು, ಅದು ದನ ಬಿದ್ದದ್ದು ಅಂತ ಹೇಳ್ತಾ, ಯಾರು ಹೇಳ್ದದಂತ ಗೊತ್ತಿಲ್ಲ ಅಲ್ವಾ? ಈ ಛತ್ರಿ ಕೆಲವು ಸಲ ಇದಕ್ಕೂ ಯೂಸ್ ಆಗ್ತದೆ, ಗೊತ್ತಾಯ್ತಾ? ಮತ್ತೆ ಇನ್ನೊಂದು ಕೇಳು, ಈ ನಾಯಿಗಳೆಲ್ಲ ಉಂಟಲ್ಲ, ಬೀದಿ ನಾಯಿ, ನಮ್ಮನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ನಮ್ಮನ್ನು ಓಡಿಸ್ಕೊಂಡು ಬರ್ತಾ ಇತ್ತು, ಅರ್ಥ ಆಯ್ತಾ? ಅಷ್ಟೊತ್ತಿಗೆ ಅವುಗಳು ಬರ್ತಾ ಇದ್ದಾಗ ಅಂತ ಯಾವ್ದನ್ನ ಬಿಡಿಸುದು, ಛತ್ರಿ ಬಿಡಿಸುದು, ಅದು ಬಿಡಿಸುವಾಗ ಸೌಂಡ್ ಬರ್ತದೆ, ಡಬ್ ಅಂತ. ಈ ಸ್ವಿಚ್ಚಿದೆಲ್ಲ ಇರುತ್ತಲ್ಲ, ಈಗ ಟಕ್ ಅಂತ ಓದಿದಾಗ ಡಬ್ ಅಂತ ಸೌಂಡ್ ಬರುತ್ತೆ. ಓಕೆ, ಅಷ್ಟೊತ್ತಿಗೆ ಅದು ಪುಡ್ಚ ಅಲ್ಲಿಂದ. ನಮ್ಮ ಒಂದು ಸೆಲ್ಫ್ ಡಿಫೆನ್ಸ್ ಕೂಡ ಛತ್ರಿಗೆ ಸಿಗುತ್ತೆ ಅಲ್ಲ. ಆತರ ಏನಾದ್ರು ಮಾಡಿದ್ಯಾ? ನಿಮ್ಗೆ ಡಿಫೆನ್ಸ್ ಅಂದ್ರೆ ನಿನ್ಗೆ ಏನಾದ್ರು ಆ ಛತ್ರಿ ಏನಾದ್ರು ಆತರ ಯೂಸ್ ಆಗಿತ್ತ? ಆತರ ಯೂಸ್ ಆಗಿಲ್ಲ, ಇದ್ರಲ್ಲಿ ನಿಮ್ಗೆ ಐಡಿಯಾ ಇಲ್ಲಲ್ಲ. ಓಕೆ, ಅಂತೂ ಇಂತೂ ಸಖತ್ತಾಗಿ ಎಲ್ಲ ನಮ್ಗೆ ಛತ್ರಿಗಳು ಯೂಸ್ ಆಗುತ್ತೆ ಅಲ್ವಾ? ಓಕೆ ದೀಕ್ಷಿತಾ, ಇವತ್ತು ಫನ್ನಿ ಜರ್ನಿಯಲ್ಲಿ ಛತ್ರಿ ವಿಚಾರವಾಗಿ ಮಾತಾಡಿದ್ದಿ ಅಲ್ವಾ? ಇವತ್ತು ಫನ್ನಿ ಜರ್ನಿಯಲ್ಲಿ ಭಾಗವಹಿಸಿ ನಾನಂತೂ ತುಂಬಾನೇ ಖುಷಿ ಆಯ್ತು. ನಿನ್ನ ಒಂದು ಪಾರ್ಟಿಸಿಪೇಷನ್ ನಾನು ಕೂಡ ಸ್ವಲ್ಪ ನಕ್ಕಿದ್ದೀನಿ, ಹಾಗೆ ನೀನು ಕೂಡ ನಗಾಡಿದ್ಯಾ. ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ತುಂಬಾ ಜೊಳ್ಳೆ ಆಯ್ತು. ಛತ್ರಿ ಅಂತೂ ಇನ್ನು ಮುಂದೆ ಛತ್ರಿನ ಸೇಫ್ ಆಗಿ ಇಟ್ಕೊಳ್ತೀಯಾ? ಡೌಟು ಎಲ್ಲಿ ಬಿಸಾಡ್ತಿದ್ದು ಗೊತ್ತಿಲ್ಲ ಅಲ್ವಾ? ಓಕೆ, ಛತ್ರಿ ಬೇಕಲ್ವಾ? ಎಷ್ಟೇ ಉಪದ್ರ ಮಾಡಿದ್ರು ಛತ್ರಿ ಬೇಕಾಗ್ತದೆ ನಮಗೆ ಅಲ್ವಾ? ಓಕೆ, ಸರಿ ವೀಕ್ಷಕರೇ, ಈ ಒಂದು ಎಪಿಸೋಡಲ್ಲಿ ಛತ್ರಿ ಬಗ್ಗೆ ನಮ್ಮ ದೀಕ್ಷಿತಾ ಅದ್ಭುತವಾಗಿ ಮಾತಾಡಿದ್ಲು. ಅವಳೊಂದು ಕೆಲವೊಂದು ವಿಚಾರನ ಹೇಳಿದ್ದು, ಸ್ಟುಡಿಯೋಗೆಲ್ಲ ಹೋಗಿದ್ಲು, ಅಲ್ಲಿ ಬಿಳಿ ಛತ್ರಿ ಇತ್ತು, ಅದು ಸ್ವಲ್ಪ ಬ್ರೈಟ್ನೆಸ್ಗೋಸ್ಕರ ಇಡುವುದಂತೆ ಎಲ್ಲ ಹೇಳಿದ್ದು. ಆಮೇಲೆ ಅವಳ ಅಪ್ಪನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಹೇಳಿದ್ಲು. ಸೊ ಹಾಗೆ ಶೂಟಿಂಗಲ್ಲೆಲ್ಲ ಛತ್ರಿ ಇಡ್ತಾರೆ ಅಲ್ವಾ? ಶೂಟಿಂಗಲ್ಲೆಲ್ಲ ಛತ್ರಿ ಎಲ್ಲ ಇಡ್ತಾರೆ, ಅದನ್ನೆಲ್ಲ ಮಕ್ಕಳೆಲ್ಲ ಕೆಲವು ಸಲ ತಗೊಂಡು ಹೋಗ್ತಾರೆ
ಅಲ್ಲಿ ಬಂದರೆ ಮಾತ್ರ ಅಲ್ವಾ? ಓಕೆ, ಅಂದಿತ್ತು ಕೆಲವೊಂದು ವಿಚಾರಗಳು, ಛತ್ರಿ ಬಗ್ಗೆ ವಿಚಾರಗಳನ್ನ ಹೇಳಿದ್ದು. ಅದರ ಜೊತೆಗೆ ನನಗೆ ಮತ್ತೆ ಮತ್ತೆ ಅದು ನೆನಪಾಗ್ತಾನೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಛತ್ರಿ ಬಿಸಿಲಿಗೆ ಮತ್ತು ಗ್ಲಾಮರ್ ಹಾಳಾಗ್ಲಿಕ್ಕೆ, ಅದು ಗ್ಲಾಮರ್ ಹಾಳಾಗ್ಲಿಕ್ಕೆ ಸುಮ್ಮನೆ ಹೇಳಿದ್ದು, ಗ್ಲಾಮರ್ ಹಾಳಾಗ್ಲಿಕ್ಕೆ ಸುಮ್ಮನೆ ಹೇಳಿದ್ದು, ಒಟ್ಟಿನಲ್ಲಿ ಏನೋ ಒಂದು ಹೇಳಿದ್ದು. ಓಕೆ, ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಇವಳ ಜೊತೆ ಮಾತಾಡಿ. ಸೊ ತುಂಬ ಖುಷಿ ಆಯಿತು ಓಕೆ ಮಾತಾಡಿ. ಹಾಗೆ ಇವತ್ತು ನೀನು ನಮ್ಮ ಈ ಒಂದು ಫನ್ನಿ ಜರ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಮ್ಮನ್ನೆಲ್ಲ ನಗಿಸಿದ್ದಕ್ಕೆ ನಿನಗೆ U+ ವಾಹಿನಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾಗೆ ನಿನಗೆ U+ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಇದೆ, ತಗೊಳ್ಬೇಕು. ಓಕೆ, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇದಾಗಿತ್ತು ಇವತ್ತಿನ ಫನ್ನಿ ಜರ್ನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದೀಕ್ಷಿತ್ ಅಂತೂ ಅದ್ಭುತವಾಗಿ ಮಾತಾಡಿದ್ಲು, ನಾನಂತೂ ಸಿಕ್ಕಾಪಟ್ಟೆ ನಗಾಡಿದೆ. ಸೊ ಅವಳ ಫನ್ನಿ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಹಾಗೆ ಮುಂದಿನ ವಾರ ಫನ್ನಿ ಜರ್ನಿಯಲ್ಲಿ ಹೊಸ ಒಂದು ವಿಚಾರದೊಂದಿಗೆ ಇನ್ನೊಬ್ಬರು ಪುಟಾಣಿ ಜೊತೆ ನಾನು ಬರ್ತೇನೆ. ಸೊ ಅಲ್ಲಿವರೆಗೆ ನೀವೆಲ್ಲ U+ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತೀರಿ. ಯಾಕಂತ ಹೇಳಿದರೆ ಇದು ನಿಮ್ಮ ನೆಚ್ಚಿನ U+ ವಾಹಿನಿ.